ಹೆಣ್ಣು ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ನ ಬಗ್ಗೆ ತಿಳಿಸಿಕೊಡಿ. ಸಂಧ್ಯಾಗೆ 8 ವರ್ಷ. ತನ್ನನ್ನು ಪಕ್ಕದ ಮನೆ ಯುವಕ ಎಲ್ಲೆಂದರಲ್ಲಿ ಸ್ಪರ್ಶಿಸುತ್ತಿದ್ದಾನೆಂದು ಮಗಳು ಹೇಳಿದಾಗ ತಾಯಿ ಸುಮತಿಗೆ ಬಹಳ ಆತಂಕ ಶುರುವಾಯಿತು. ಈ ರೀತಿ ಜರುಗದಂತಿರಬೇಕೆಂದರೆ ಬಾಡಿ ಸೇಫ್ಟಿ ರೂಲ್ಸ್ ಕುರಿತು ಮಕ್ಕಳಿಗೆ ಚಿಕ್ಕಂದಿನಿಂದ ತಿಳಿಸಬೇಕು. ಮಕ್ಕಳ ದೇಹದ ಅಂಗಾಂಗಗಳ ಕುರಿತು ಅರಿವು ಮೂಡಿಸುವುದು ಬಹಳ ಮುಖ್ಯ. ಇದರಲ್ಲಿ ನಿರ್ಲಕ್ಷ್ಯ ಸಲ್ಲದು. ಇಲ್ಲವಾದರೆ ಅವರ ಜೀವನದಲ್ಲಿ ಎಲ್ಲಿಯಾದರೂ ಯಾವಾಗಲಾದರೂ ಇದು ಸಮಸ್ಯೆಯಾಗಿ ಬದಲಾಗುತ್ತದೆ. ಮಕ್ಕಳಿಗೆ ಶರೀರಕ್ಕೆ ಸಂಬಂಧಿಸಿದ ಸ್ವಂತವಾಗಿ ಕೆಲವು ನಿಯಮಗಳು ಇರುತ್ತವೆ ಎಂದು ಮಕ್ಕಳಿಗೆ ತಿಳಿದಿರಬೇಕು. ಅವನ್ನು ಇತರರು ಆಕ್ರಮಿಸುತ್ತಿದ್ದಾಗ ಸ್ಪಂದಿಸುವುದಷ್ಟೇ ಅಲ್ಲ, ತಕ್ಷಣ ವಿರೋಧಿಸುವುದರ ಬಗ್ಗೆ ಹೆತ್ತವರು ಕಲಿಸಬೇಕು. ಇಲ್ಲವೆಂದರೆ ಮಕ್ಕಳು ಲೈಂಗಿಕ ಕಿರುಕುಳಕ್ಕೆ ಗುರಿಯಾಗುವ ಅಪಾಯವಿದೆ. ಮಕ್ಕಳ ಓದು ಭವಿಷ್ಯದಲ್ಲಿ ಎಂತಹ ಪ್ರಾಮುಖ್ಯತೆ ನೀಡುತ್ತಾರೋ ಅದಕ್ಕಿಂತ ಹೆಚ್ಚು ಆದ್ಯತೆ, ಅರಿವು ಈ ವಿಷಯಕ್ಕೆ ನೀಡಬೇಕು. ಅಂದಿನವರೆಗೂ ಉತ್ಸಾಹದಿಂದಿರುವ ಮಕ್ಕಳು ಅಕಸ್ಮಾತಾಗಿ ಏನೋ ಕಳೆದುಕೊಂಡಂತೆ ಒಂಟಿಯಾಗಿ ಇರುತ್ತಿದ್ದರೆ ತಕ್ಷಣ ಗುರುತಿಸಬೇಕು. ಅವರಿಗೇನಾದರೂ ಕೆಟ್ಟ ಅನುಭವ ಎದುರಾದರೆ ಸೂಕ್ಷ್ಮವಾಗಿ ಸಹನೆಯಿಂದ ಕೇಳಿ ಸಮಸ್ಯೆ ತಿಳಿದುಕೊಂಡು ಜಾಗ್ರತೆ ಮೂಡಿಸಬೇಕು. ನೋ ಎನ್ನುವುದನ್ನು ಕಲಿಸಬೇಕು. ಗುಡ್ ಟಚ್, ಬ್ಯಾಡ್ ಟಚ್ನ ವ್ಯತ್ಯಾಸ ಮಕ್ಕಳಿಗೆ ಹೇಳಬೇಕು. ತಮ್ಮ ಶರೀರವನ್ನು ಯಾರೇ ತಾಗಿಸಿದರೂ ತಕ್ಷಣ ಇದು ಬೇಡ ಎಂದು ನಯವಾಗಿ ತಿಳಿಸುವಂತೆ ಕಲಿಸಬೇಕು. ಕುಟುಂಬ ಸದಸ್ಯರಲ್ಲಿ ಯಾರ ಬಳಿ ತನಗೆ ಸುರಕ್ಷಿತ ಎಂದು ಅನಿಸುತ್ತದೋ ತಿಳಿದುಕೊಳ್ಳಬೇಕು. ಅವರನ್ನು ಪೂರ್ಣವಾಗಿ ನಂಬುವ ಸದಸ್ಯರಂತೆ ನೆನಪಿಟ್ಟುಕೊಳ್ಳಬೇಕು. ಆಗಲೇ ಸೇಫ್ಟಿ. ನಾನ್ ಸೇಫ್ಟಿ ಕುರಿತು ವಿವರಿಸಬಹುದು. ಮಕ್ಕಳಿಗೆ ಯಾರ ಬಳಿಯಾದರೂ ಅಸೌಕರ್ಯ ಅನಿಸಿದರೆ ತಕ್ಷಣ ಅವರ ಕುರಿತು ಮನೆಯಲ್ಲಿ ಹೇಳಬೇಕೆಂದು ತಿಳಿಸಬೇಕು. ದೊಡ್ಡವರು, ಸ್ನೇಹಿತರು, ಬಂಧುಗಳು ಕೆಲವರು ಒಳ್ಳೆಯವರಂತೆ ಕಾಣಬಹುದು, ನಟಿಸಬಹುದು. ಮಕ್ಕಳ ಬಳಿ ಅವರು ಮತ್ತೊಂದು ರೀತಿಯಲ್ಲಿ ವರ್ತಿಸಬಹುದು. ಅವರ ಕುರಿತು ಹೇಳುವಾಗ ಖಂಡಿಸದೆ ಪೂರ್ಣವಾಗಿ ಹೇಳಲು ಮಕ್ಕಳಿಗೆ ಸ್ವತಂತ್ರವಾಗಿ ಅವಕಾಶ ನೀಡಬೇಕು. ಅವರ ಮನಸ್ಸಿನಲ್ಲಿನ ಮಾತನ್ನು ಧೈರ್ಯವಾಗಿ ಹೇಳಲು ಅವಕಾಶ ಕೊಡಬೇಕು. ಅವರ ಸಮಸ್ಯೆಗೆ ಪರಿಹಾರ ಒದಗಿಸುವುದರೊಂದಿಗೆ ತಮಗೇನಾದರೂ ಜರುಗಿದರೆ ತಾಯಿ ತಂದೆ ಜೊತೆಗಿರುತ್ತಾರೆಂದು ಭರವಸೆ ಮೂಡಿಸಬೇಕು. ಆಗಲೇ ಅವರು ಪ್ರತಿ ವಿಷಯವನ್ನು ತಾಯಿ ತಂದೆಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಇಲ್ಲವೆಂದರೆ ತಮ್ಮ ಅನುಭವಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಕೆಂದು ತಿಳಿಯದೆ ಒಂಟಿಯಾಗಿ ನರಳುತ್ತಾ ಖಿನ್ನತೆಗೊಳಗಾಗುತ್ತಾರೆ. ಧನ್ಯವಾದಗಳು.